ವೀಕ್ಷಕರ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಭೀಕರ ದಾಳಿಯನ್ನು ನಡೆಸ್ತಿವೆ. ನಾಗರಿಕರನ್ನೇ ಗುರಿಯಾಗಿಸಿ ದಾಳಿ ನಡೆಸುತ್ತಿರುವ ಈ ಎರಡೂ ದೇಶಗಳು ಹಲವರ ಸಾವು ನೋವುಗಳಿಗೆ ಕಾರಣವಾಗಿವೆ. ಇರಾನ್ ಬೆಳವಣಿಗೆಯನ್ನೇ ಸಹಿಸದೆ ದಾಳಿ ನಡೆಸುತ್ತಿದ್ದು, ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಮಾಡಿವೆ. ಇರಾನ್ ಕೂಡ ಪ್ರತಿದಾಳಿ ನಡೆಸುತ್ತಿದ್ದು, ಅಮೆರಿಕದ ವಾಯು ನೆಲೆಗಳನ್ನು ಗುರಿಯಾಗಿಸಿಕೊಂಡಿದೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಅವರು ಯಥಾಸ್ಥಿತಿ ಮೌನವನ್ನು ಮುಂದುವರಿಸಿದ್ದಾರೆ. ಇರಾನ್ ಮೇಲೆ ನಡೆಯುತ್ತಿರುವ ಈ ಸ್ವಾರ್ಥದ ದಾಳಿಯನ್ನು ಖಂಡಿಸಿಲ್ಲ. ಕನಿಷ್ಠ ಪಕ್ಷ ಖಮೇನಿ ಅವರ ಸಾವಿಗೆ ಸಂತಾಪ ಸೂಚಿಸುವ ಮಾತುಗಳನ್ನು ಕೂಡ ಮೋದಿ ಅವರು ಆಡದೇ ಇರುವುದು ಒಂದು ರೀತಿಯಲ್ಲಿ ದುರಂತವೇ ಸರಿ. ಇನ್ನು ಇರಾನ್ ಭಾರತದ ಮಿತ್ರ ರಾಷ್ಟ್ರವಾಗಿತ್ತು. ಭಾರತಕ್ಕೆ ಹಲವಾರು ರೀತಿಯಲ್ಲಿ ಸಹಕಾರ ಒದಗಿಸಿದ್ದ ಇರಾನ್ ಬಗ್ಗೆ ಭಾರತ ಯಾವುದೇ ನಿಲುವು ತೆಗೆದುಕೊಳ್ತಿಲ್ಲ. ಬದಲಾಗಿ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ನ ದಾಳಿಯನ್ನು ಬಲವಾಗಿ ಖಂಡಿಸಿದೆ. ದೇಶಕ್ಕೆ ಸಹಾಯ ಮಾಡಿದವರನ್ನು ದೂಷಿಸುವ ಶಕ್ತಿ ಇರುವ ಮೋದಿ ಅವರಿಗೆ ಭಾರತಕ್ಕೆ ಕೆಡಕು ಬಯಸುವ, ಭಾರತವನ್ನು ಜಗತ್ತಿನ ಮುಂದೆ ಕೀಳಾಗಿ ಚಿತ್ರಿಸುವವರನ್ನು ಎದುರು ಹಾಕಿಕೊಳ್ಳುವ ಧೈರ್ಯವಿಲ್ಲ ಎಂಬುದು ಇಲ್ಲಿ ತೋರಿಸ್ತಿದೆ. ಹೌದು, ಇರಾನ್ ಭಾರತದ ಬಹುಕಾಲದ ಮಿತ್ರ ದೇಶ. ಭಾರತಕ್ಕೆ ಆರ್ಥಿಕವಾಗಿ ಕೊಡುಗೆ ನೀಡಿರುವ ದೇಶ. ವೈರತ್ವವೇ ಇಲ್ಲದೆ ಭಾರತದೊಂದಿಗೆ ನಿಕಟ ಸಂಬಂಧ ಹೊಂದಿದ ಇರಾನ್ ರೂಪಾಯಿ ಮೌಲ್ಯದಲ್ಲಿಯೇ ತೈಲವನ್ನು ಸರಬರಾಜು ಮಾಡುತ್ತಿತ್ತು. ಜಾಗತಿಕವಾಗಿ ವ್ಯವಹಾರ ನಡೆಯುವುದು ಡಾಲರ್ ಮೌಲ್ಯದಲ್ಲಿ. ಆದರೆ ಇರಾನ್ ರೂಪಾಯಿ ಮೌಲ್ಯದಲ್ಲಿ ಭಾರತದ ಜೊತೆಗೆ ವ್ಯಾಪಾರ ನಡೆಸ್ತಿತ್ತು. ಇಫ್ ಸಪೋಸ್ ಜಾಗತಿಕ ವ್ಯಾಪಾರದ ರೀತಿ ಡಾಲರ್ ಮೌಲ್ಯದಲ್ಲಿ ತೈಲ ಖರೀದಿ ಮಾಡಿದರೆ ಭಾರತದ ಆರ್ಥಿಕ ಸ್ಥಿತಿಗೆ ಹೊಡೆತ ಬೀಳ್ತದೆ. ಆದರೆ ಇವರು ರೂಪಾಯಿಯಲ್ಲಿ ವ್ಯವಹಾರ ಮಾಡಿ ಭಾರತದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡಿದ್ದಾರೆ. ಇಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ಭಾರತವು ವಿದೇಶಿ ಬಂದರೊಂದನ್ನು ನಿರ್ವಹಿಸುವ ಜವಾಬ್ದಾರಿ ತೆಗೆದುಕೊಂಡಿತ್ತು. ಇರಾನ್ ಈ ಜವಾಬ್ದಾರಿಯನ್ನು ಭಾರತಕ್ಕೆ ನೀಡಿತು. ಅದು ಬರೋಬ್ಬರಿ 10 ವರ್ಷಗಳ ಕಾಲದವರೆಗೆ. ಇರಾನ್ನ ಚಾಬಾರ್ನಲ್ಲಿರುವ ಒಂದು ಬಂದರಿನ ನಿರ್ವಹಣೆಯ ಅಧಿಕಾರವನ್ನು ಇರಾನ್ ಭಾರತಕ್ಕೆ ನೀಡಿದೆ. ಇನ್ನು 2016 ಮೋದಿ ಟೆಹರಾನ್ಗೆ ಭೇಟಿ ನೀಡಿ ಖಮೇನಿ ಜೊತೆ ಮಾತುಕತೆ ನಡೆಸಿ ಒಪ್ಪಂದಕ್ಕೆ ಸಹಿ ಹಾಕಿದರು. ವಿದೇಶದಲ್ಲಿರುವ ಬಂದರಿನ ನಿರ್ವಹಣೆಗೆ ಭಾರತ ಮುಂದಾದ ಮೊದಲ ಪ್ರಕರಣ ಇದು. ಪಾಕಿಸ್ತಾನವನ್ನು ಸಂಪರ್ಕಿಸದೆಯೇ ಭಾರತ, ಇರಾನ್, ಅಫ್ಘಾನಿಸ್ತಾನ ನಡುವಣ ವ್ಯಾಪಾರ ವಹಿವಾಟಿಗೆ ಹೊಸ ಮಾರ್ಗವನ್ನು ತೆರೆದಿತ್ತು. ಇರಾನ್ ಚಾಬಾರ್ ಬಂದರಿನ ನಿರ್ವಹಣೆಯನ್ನು ಭಾರತ ದೇಶಕ್ಕೆ ಕೊಟ್ಟಿದ್ದ ಸಮಯದಲ್ಲಿ ಕೊಚ್ಚಿಕೊಂಡಿದ್ದ ಮೋದಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದಿದ್ರು. ಇದು ಭಾರತ ಸಂಪರ್ಕ ಕ್ರಾಂತಿ ಎಂದಿದ್ದ ಅವರು, ಇದು ಕೇವಲ ಬಂದರು ಯೋಜನೆ ಅಲ್ಲ, ಭಾರತಕ್ಕೆ ಭೌಗೋಳಿಕ ರಾಜಕೀಯವಾಗಿ ಸ್ವತಂತ್ರ ವ್ಯಾಪಾರ ದಾರಿ ಎಂಬುದಾಗಿ ಹಾಡಿ ಹೊಗಳಿದ್ರು. ಹೀಗಿರುವಾಗ ಸ್ವಾರ್ಥದ ಯುದ್ಧದ ಬಗ್ಗೆ ತಿಳಿದಿರುವ ಮೋದಿ ಅವರು ಇರಾನ್ ಬಗ್ಗೆಗೆ ಏನನ್ನೂ ಮಾತನಾಡದೆ ಸುಮ್ಮನಿದ್ದಾರೆ. ಒಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ದಾಳಿ ಮಾಡಿ ಅದರ ಅಧ್ಯಕ್ಷನನ್ನು ಕೊಂದಿದವರನ್ನು ಮೋದಿ ಅವರು ಸ್ವಲ್ಪನೂ ಖಂಡಿಸಿಲ್ಲ, ಸಂತಾಪ ಕೂಡ ವ್ಯಕ್ತಪಡಿಸಿಲ್ಲ. ಟ್ರಂಪ್ ಜಾಗತಿಕವಾಗಿ ಭಾರತವನ್ನು ಸುಂಕದ ರಾಜ ಎಂದು ಜರೆದು ಭಾರತದ ವ್ಯಾಪಾರ ನೀತಿಯನ್ನು ಜಾಗತಿಕ ಮಟ್ಟದಲ್ಲಿ ಕಳಪೆ ಎಂದು ಚಿತ್ರಿಸಿದರು. ಭಾರತ ಮತ್ತು ಪಾಕಿಸ್ತಾನದ ನಡುವಣ ಯುದ್ಧ ನಿಲ್ಲಿಸಿದ್ದು ನಾನೇ ಎಂದು 70ಕ್ಕೂ ಹೆಚ್ಚು ಬಾರಿ ಪುನರುಚ್ಚರಿಸಿದ್ದಾರೆ. ಆದರೂ ಮೋದಿ ಅವರು ಮೌನ ವಹಿಸಿದ್ದಾರೆ. ಭಾರತದ ಮೇಲೆ 18% ಸುಂಕ ಹೇರಿಕೆ, ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳಬಾರದು ಎಂಬ ಒತ್ತಡ, ಭಾರತವು ಇನ್ಮುಂದೆ ಇರಾನ್ನಿಂದ ತೈಲ ಖರೀದಿಸುವುದಿಲ್ಲ, ಬದಲಾಗಿ ವೆನಿಜುವೆಲಾದಿಂದ ತೈಲ ಖರೀದಿಸಲಿದೆ ಎಂದು ಹೇಳಿಕೆ ನೀಡುವುದನ್ನು, ಹೆಚ್ಚುವರಿ ಸುಂಕ ವಿಧಿಸುವ ಬೆದರಿಕೆಯನ್ನು ಒಡ್ಡುವುದು ಸೇರಿದಂತೆ ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವ ರೀತಿ ಟ್ರಂಪ್ ನಡೆದುಕೊಂಡಿದ್ದಾರೆ. ಇನ್ನು ನಡೆದುಕೊಳ್ತಾನೆ ಇದ್ದಾರೆ ಕೂಡ. ಆದರೂ ಮೋದಿ ಅವರು ಇದ್ಯಾವುದಕ್ಕೂ ಉತ್ತರಿಸದೆ ಟ್ರಂಪ್ ಹೇಳಿದ ಹಾಗೆ ಕೇಳುವ ಬಾಲಂಗೋಚಿ ರೀತಿ ವರ್ತಿಸುತ್ತಿದ್ದಾರೆ. ದೇಶಕ್ಕೆ ಇಷ್ಟೊಂದು ಹಾನಿ ಉಂಟು ಮಾಡುತ್ತಿರುವವರ ಪರವಾಗಿರುವ ಮೋದಿ ಅವರು ದೇಶಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿದ ಇರಾನ್ ನಡೆಯನ್ನು ಖಂಡಿಸುತ್ತಿದ್ದಾರೆ. ಆದರೆ ಅಮೆರಿಕ ಮಾಡುತ್ತಿರುವುದು ತಪ್ಪು ಎಂದು ಹೇಳುವ ಧೈರ್ಯ ಮೋದಿ ಅವರಿಗೆ ಇಲ್ಲ. ಇದೊಂದು ದುರಂತವೇ ಸರಿ. ಆದರೆ ದುರ್ಬಲ PM ಎಂದು ಕರೆಯುತ್ತಿದ್ದ ಮನಮೋಹನ್ ಸಿಂಗ್ ಅವರು ಅಮೆರಿಕದಲ್ಲೇ ನಿಂತು ಇರಾಕ್ ಮೇಲೆ ಅಮೆರಿಕ ಮಾಡಿದ ದಾಳಿಯನ್ನು ತಪ್ಪು ಎಂದು ಖಂಡಿಸಿದರು. As far as the invasion of Iraq is concerned, it was our sincere view that it was a mistake. ಹೌದು, 2015ರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅಮೆರಿಕದ ನೆಲದಲ್ಲಿಯೇ ನಿಂತುಕೊಂಡು ಅಮೆರಿಕ ಇರಾನ್ ಮೇಲೆ ಆಕ್ರಮಣ ಮಾಡಿರುವುದನ್ನು ತಪ್ಪು ಎಂದು ಗಟ್ಟಿ ಧ್ವನಿಯಲ್ಲಿ ಖಂಡಿಸಿದರು. ಆದರೆ ಮೋದಿ ಅವರು ಭಾರತ ದೇಶದಲ್ಲಿಯೇ ಕುಳಿತು ಅಮೆರಿಕ ನಡೆಯನ್ನು ಖಂಡಿಸುವ ಧೈರ್ಯ ಮಾಡ್ತಿಲ್ಲ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಈ ದಿನ .com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.